ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಪಟ್ಟಣದ ಆರಾಧ್ಯ ದೇವತೆ ಶ್ರೀ ಗಾಳೆಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅಭಿಷೇಕ ಕಾರ್ಯಕ್ರಮಕ್ಕೆ ಸಹಸ್ರಾರು ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಪ್ರತಿ ವರ್ಷದಂತೆ ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲು ಶ್ರೀ ಗಾಳೆಮ್ಮ ದೇವಿಗೆ ಉಡಿಯನ್ನು ತುಂಬಿ ಇಲ್ಲಿನ ರಾಮನಗರ ಮತ್ತು ನಾಣಿಕೇರಿ ಭಾಗದ ರೈತರು ಬಿತ್ತನೆ ಕೆಲಸ ಪ್ರಾರಂಭ ಮಾಡುತ್ತಾರೆ. ಇದು ಮೊದಲಿನಿಂದ ಬಂದಿರತಕ್ಕಂಥ ಪರಂಪರೆ. ಹೊಸ ಬೆಳಕು ನ್ಯೂಸ್, ವಿಜಯನಗರ. ಸರ್, ಇವತ್ತೇನು ಕಾರ್ಯಕ್ರಮ ಇಲ್ಲಿ ಇವತ್ತು ಶ್ರೀ ಗಾಳೆಮ್ಮ ದೇವಿ ಉಡಿ ತುಂಬುವ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಂದ್ರವನ್ನು ಹಾಕಿದ್ವಿ. ಇವತ್ತು 20ಕ್ಕೆ ಅಂದ್ರ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ರಾಮನಗರ ಮತ್ತು ನಾರಾಯಣ ದೇವರಕೇರಿಯ ದೈವಸ್ಥರೆಲ್ಲ ತೀರ್ಮಾನದಂತೆ ಪ್ರತಿ ವರ್ಷವೂ ಉಡಿ ತುಂಬ ಕಾರ್ಯಕ್ರಮವನ್ನು ಈ ಬಿತ್ತುವ ಒಂದು ಮುಂದಿನ ದಿನಗಳಲ್ಲಿ ಈ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು. ಯಾಕಂತಂದರೆ ಇಡೀ ನಮ್ಮ ಊರಿಗೆ ಮತ್ತು ಇಡೀ ಎಲ್ಲ ದೇಶಕ್ಕೆ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತರು ಎಲ್ಲ ಹಸನಾಗಿರಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಹಿಂದಿನಿಂದನೂ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಯಾಕಂತಂದರೆ ಹಿಂದಿನ ನಮ್ಮ ಯಜಮಾನರು ಎಲ್ಲ ನಾವು ನಾರಾಯಣ ದೇವರಕೇರಿ ಬಿಟ್ಟು ಬಂದಾಗಲಿದ್ದನೂ ಈ ಒಂದು ಗಾಳೆಮ್ಮ ದೇವಿ ಉಡಿ ತುಂಬ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡ್ಕೊತ ಬಂದಿದ್ದಾರೆ. ಅದನ್ನೇ ನಾವು ಈಗ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ನಾಳೆ ಇದಕ್ಕಿಂತ ಭಯಂಕರ ರೀತಿಯಲ್ಲಿ 1000 ಗಟ್ಟಲೆ ಜನ ಸೇರ್ತೈತೆ ನಾಳೆ. ಯಾಕಂದರೆ ಉಡಿ ತುಂಬ ಕಾರ್ಯಕ್ರಮ ಮತ್ತು ಪಂಚಾಮೃತ ಅಭಿಷೇಕ ಕೂಡ ಇರ್ತೈತೆ ನಾಳೆ. ಆಮೇಲೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವಿಲ್ಲಿ. ಹುಗ್ಗಿ, ಅನ್ನ, ಸಾಂಬಾರು, ಕಾಯಿ ಪಲ್ಯ ಇದೆಲ್ಲ ಇರ್ತೈತಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ ಒಂದು ದರ್ಶನವನ್ನು ತಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರೂ ಅದೇ ಆಶೆಯಿಂದ, ಅದೇ ಒಂದು ಮನೋಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಗಾಳಮ್ಮ ದೇವಿಯ ಪ್ರತಿ ವರ್ಷ ಉಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ ಅನ್ನಪ್ಪ ಅಂದರೆ ಇಲ್ಲಿ ಉಡಿ ತುಂಬೆ ಬಿತ್ತನೆ ಮಾಡ್ತಕ್ಕಂಥ ಒಂದು ಪರಂಪರೆ ಇತ್ತು. ಅದೇ ಮೂಲ ಪರಂಪರೆನ. ಹೌದು. ಹಾಗಾಗಿ ಉಡಿ ತುಂಬಿ ನಾಳಿಂದ ಬಿತ್ತನೆ ಕಾರ್ಯಕ್ರಮಗಳೆಲ್ಲವೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿತ್ತಿನ ಒಂದು ಮಳೆಗಾಲದ ಒಂದು ಸಂದರ್ಭದಲ್ಲಿ ಯಾಕೆ ಇದೇ ಟೈಮ್ನಾಗ ಮಾಡ್ತೀವಿ ಮೇ ತಿಂಗಳಲ್ಲಿ ನಾವು ಅಂತಂದರೆ, ನಾಳೆ ರೋಹಿಣಿ ಮಳೆ ಬರ್ತೈತಿ. ರೋಹಿಣಿ ಮಳೆ ಬಂದ ಕೂಡಲೇ ಈಗ ಕೃತಿಕ ಸ್ಟಾರ್ಟ್ ಆಗೈತಿ. ರೋಹಿಣಿ ಮಳೆಗೆ ಬಿತ್ತುತ್ತಾರೆ ರೈತರು. ಕೃತಿಕ ಮತ್ತು ರೋಹಿಣಿಗೆ ಮಳೆ ಬೀಜಗಳನ್ನು ಬಿತ್ತಬೇಕು ಅಂತ ಜೋಳ, ನವಣಿ, ಸಜ್ಜಿ ಯಾವುದೇ ಹಾಕಿದ್ರು ಕೂಡ ಒಳ್ಳೆ ಚೆನ್ನಾಗಿ ಬೆಳೆ ಬರ್ತಾವೆ ಅಂತಕ್ಕಂಥ ಒಂದು ಕಾರಣದಿಂದ ಈ ನಾಳೆ ಈಗ ರೋಹಿಣಿ ಮಳೆ ಬಂತು. ಈಗ ಬಂದ ಕೂಡಲೇ ರೈತರೆಲ್ಲ ಬಿತ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಉಡಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ. ರಾಮನಗರದ ಆದಿದೇವತೆ, ಆದಿಶಕ್ತಿ ಅಂತೇಳಿ ತಪ್ಪಲಾರದು ನಮ್ಮ ಗ್ರಾಮ ದೇವತೆ. ಪ್ರತಿ ವರ್ಷದಂತೆ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರವರು ನಡೆಸ್ಕೊಂಡು ಬಂದಂಥ ಈ ಉಡಿ ತುಂಬ ಕಾರ್ಯಕ್ರಮ, ಅಂದ್ರ ಪೂಜೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ರೈತರ ಭಾಳ ಹಸನಾಗಬೇಕು, ಮುಂದಿನ ದಿನ ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು ಅಂತೇಳಿ ಇಡೀ ನಮ್ಮ ದೈವದವರು, ನಾಣಿಕೇರಿ ದೈವಸ್ಥರು, ರಾಮನಗರ ರೈತರು ಎಲ್ಲರೂ, ಇಡೀ ನಮ್ಮ ಗಾಳೆಮ್ಮ ದೇವಿಯ ಸದ್ಭಕ್ತರು ಎಲ್ಲರೂ ಸೇರಿ ಈ ಒಂದು ತಾಯಿಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲರೂ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಾಳೆ ಅದೇ ರೀತಿಯಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗಲಾರದು. ಈ ಗಾಳೆಮ್ಮ ದೇವಿ ಉಡಿ ತುಂಬ ಕಾರ್ಯಕ್ರಮ ಇದೆ ನಾಳೆ. ಅದೇ ರೀತಿಯಾಗಿ ಲಕ್ಷೋಪಲಕ್ಷ ಜನ ಸೇರ್ತಾರೆ ನಾಳೆ ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು. 1000 ಜನ ಸೇರ್ತಾರೆ. ಅದೇ ರೀತಿಯಾಗಿ ನಾಳೆ ಎಲ್ಲರೂ ಬಂದು ಈ ತಾಯಿಗೆ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ.